ಇನ್ನು ಮೇಲೆ ನಿಮ್ಮ ಸ್ಥಿರಾಸ್ತಿಯನ್ನು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕೂಡ ಮಾಡಬಹುದು. ಅಂದರೆ ಯಾವುದೇ ಜಿಲ್ಲೆಯಲ್ಲಿ ಕೂಡ ನೀವು ಆಸ್ತಿಯನ್ನು ನೋಂದಣಿ ಮಾಡಬಹುದು. ಇದಕ್ಕೆ ಬೇಕಾದ್ದು ಏನಂದರೆ ಪಾನ್ ಕಾರ್ಡು, ಆಧಾರ್ ಕಾರ್ಡು, ಪಾಸ್ಪೋರ್ಟು, ಈ ಥರ ಆಧಾರಕ್ಕೆ ಸಂಬಂಧಪಟ್ಟ ಕಾರ್ಡ್ಗಳು ನಿಮಗೆ ಬೇಕಾಗುತ್ತೆ. ಈ ಯೋಜನೆಯನ್ನು ಸೆಪ್ಟೆಂಬರ್ 2ನೇ ತಾರೀಕಿನಿಂದ ಜಾರಿಗೆ ಬರಲಿದೆ. ಕಾವೇರಿ 2.0 ಅನ್ನು ಮತ್ತಷ್ಟು ಸುಧಾರಿಸಲಾಗಿದೆ. ಮುಂದೆಲ್ಲ ನಕಲಿ ಆಸ್ತಿ ನೋಂದಣಿಗಳೆಲ್ಲ ಬರ್ತಿತ್ತು, ಅದನ್ನೆಲ್ಲ ತಪ್ಪಿಸಲು ಈ ಥರ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ. ಕಾವೇರಿ 2.0 ಇನ್ನಷ್ಟು ಯೋಜನೆಯನ್ನು ಚೆನ್ನಾಗಿ ನಿರ್ವಹಿಸಲು ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗಿದೆ. ಕರ್ನಾಟಕದಾದ್ಯಂತ ಆಸ್ತಿ ನೋಂದಣಿ ಮಾಡುವುದರಿಂದ ಅನುಕೂಲ ಏನಂದರೆ, ಯಾರಿಗೋ ಸೇರಿದ ಆಸ್ತಿಯನ್ನು ಇನ್ಯಾರಿಗೋ ಮಾರಾಟ ಮಾಡುವುದನ್ನು ತಪ್ಪಿಸಬಹುದು. ನಕಲಿ ಗುರುತು ತೋರಿಸಿ ಮಾರಾಟ ಮಾಡ್ತಿದ್ರು, ಅದನ್ನು ಕೂಡ ನಿಯಂತ್ರಣ ಮಾಡ್ತಾರೆ. ಇನ್ಮೇಲೆ ಮೃತ ವ್ಯಕ್ತಿಯ ಆಸ್ತಿಯನ್ನು ಮಾರಾಟ ಮಾಡುವುದನ್ನು ಕೂಡ ಇದರಿಂದ ತಡೆಗಟ್ಟಬಹುದು. ಕೃಷಿ ಭೂಮಿಯಲ್ಲಿ ಬಡಾವಣೆ ಅಂದರೆ ಮನೆಗಳ ನಿರ್ಮಾಣ ಮಾಡೋದಕ್ಕೆ ಬಡಾವಣೆ ಮಾಡ್ತಿದ್ರು, ಅದನ್ನು ಕೂಡ ಈ ವ್ಯವಸ್ಥೆ ನಿಯಂತ್ರಣ ಮಾಡುತ್ತೆ. ಆನಂತರ ರಿಜಿಸ್ಟರ್ ಆಫೀಸ್ಗಳಲ್ಲಿ ಕಾಯುವಿಕೆಯನ್ನು ಕೂಡ ಈ ವ್ಯವಸ್ಥೆ ತಪ್ಪಿಸಲಿದೆ ಅಂತ ಸರ್ಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ.